ಡ್ರಿಂಕ್ಸ್ ಬಾಯ್ ಈಗ ಡ್ರಿಂಕ್ಸ್ ಬಾಯ್ ಅಯ್ಯೋ ಅಪ್ಪ ಡ್ರಿಂಕ್ಸ್ ಬಾಯ್ ಇವರು ಹೆಣ್ಮಕ್ಳುಗಳು ಅವರು ಮಗನ ಮದುವೆ ಇಷ್ಟು ಫ್ಯಾಮಿಲಿ ನನ್ನ ಹಸ್ಬೆಂಡ್ ಕಡೆದಾಗಿ ಅಷ್ಟೇ ಇಲ್ಲೇ ಎಲ್ಲೋ ಆ ಕಡೆ ಅಂತೆ ಮನಸ್ಸ ಯಾವ ಮನಸ್ಸ ಇವಳು ಸೊಮ್ಮೆ ಕುತ್ತಂಗಿ ಒಂದು ರೌಂಡ್ ಇರಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸರಿ ಆಯ್ತು ಬಾಯ್ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ನನ್ನ ಬುಧವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಆಲ್ರೆಡಿ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಆಲ್ರೆಡಿ ರೆಡಿಯಾಗಿದ್ದೀನಿ. ಯೋಚನೆ ಮಾಡ್ತಾ ಇದ್ದೀರಾ ಇನ್ನೇನು ಕೆಲಸ ಇಲ್ಲ ಶೀಲಂಗೆ, ಯಾವಾಗಲೂ ಕೂಡ ರೆಡಿ ಆಗೋದು ಹೊರಗಡೆ ಹೋಗೋದು, ರೆಡಿ ಆಗೋದು ಹೊರಗಡೆ ಹೋಗೋದು. ಆಲ್ಮೋಸ್ಟ್ ನನ್ನ ವ್ಲಾಗ್ಗಳನ್ನ ನೋಡಿರೋರಿಗೆಲ್ಲ ಇದೇ ಒಂದು ಟೆನ್ಷನ್ ಆಗಿರುತ್ತೆ. ಏನಪ್ಪ ಯಾವಾಗ ವ್ಲಾಗ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಇವಳು ರೆಡಿಯಾಗಿ ಫಂಕ್ಷನ್ಗೆ ಹೋಗೋದ್ರಲ್ಲೇ ಇರ್ತಾಳೆ, ಮನೆಯಲ್ಲೇ ಇರಲ್ವಾ ಹೆಂಗೆ ಏನು ಅಂತ ಅನ್ಕೋಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಸರೌಂಡಿಂಗ್ ತುಂಬ ಅಂದರೆ ತುಂಬಾ ದೊಡ್ಡದಿದೆ. ನನ್ನ ಹಸ್ಬೆಂಡ್ ಕಡೆ ಆಗಿರ್ಬೋದು, ನಮ್ಮ ಅಪ್ಪನ ಮನೆ ಕಡೆ ಆಗಿರ್ಬೋದು, ನಮ್ಮ ಅಮ್ಮನ ಮನೆ ಕಡೆಯಿಂದ ಆಗಿರ್ಬೋದು, ಬಂಧು ಬಳಗ ಎಲ್ಲ ತುಂಬ ಅಂದರೆ ತುಂಬಾ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ. ರಿಲೇಷನ್ಸ್ ಅಂತ ಅಂದಮೇಲೆ ತುಂಬ ಅಂದರೆ ತುಂಬ ದೂರದ ಫಂಕ್ಷನ್ಸ್ಗಳಿಗೇನು ಅಷ್ಟು ಅಟೆಂಡ್ ಮಾಡಲ್ಲ ನಾನು. ತುಂಬ ರೇರು ಹೋಗೋದು. ಯಾಕೆ ಅಂತಂದರೆ ತುಂಬ ಹತ್ರದ ಫಂಕ್ಷನ್ಗಳೇ ಹೆವಿ ಇರುತ್ತೆ ನನಗೆ. ನಾನು ಅಟೆಂಡ್ ಮಾಡುವಂಥ ಫಂಕ್ಷನ್ಸ್ಗಳೆಲ್ಲ ತುಂಬ ಹತ್ರದ ರಿಲೇಟಿವ್ಸೇ ಆಗಿರ್ತಾರೆ. ತುಂಬ ಹತ್ರದ ರಿಲೇಟಿವ್ಸೇ ಅಷ್ಟೊಂದು ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಬೇಕಲ್ವ. ಎಲ್ಲರೂ ಬೇಕು ಅಂತ ಅಂದರೆ ಏನೇ ಕೆಲಸ ಈ ಕಾರ್ಯಗಳಿದ್ರು ಕೂಡ ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡಲೇಬೇಕಾಗುತ್ತೆ. ನಾವು ಅವ್ರ ಮನೆ ಫಂಕ್ಷನ್ಸ್ಗಳಿಗೆ ಹೋದರೆ ಅಷ್ಟೇ ಅಲ್ವಾ, ನಮ್ಮ ಮನೆ ಫಂಕ್ಷನ್ಸ್ಗಳಿಗೆ ಕರೆದಾಗ ಅವ್ರಿಗೂ ಬರೋದಕ್ಕೆ ಒಂದು ಖುಷಿ ಇರುತ್ತೆ. ಹಾಗೆ ಸಂಬಂಧಗಳು ಕೂಡ ಉಳ್ಕೊಳ್ಳೋದು ಇವಾಗಿನ ಪರಿಸ್ಥಿತಿಲಿ ಈ ಫಂಕ್ಷನ್ಸ್ಗಳಿಂದನೇ ಅವರು ಇವರು ನಮ್ಮವರು ತಮ್ಮವರು ಅಂತ ನಾವು ತಿಳ್ಕೊಳ್ಳೋದಾಗಿರ್ಬೋದು, ನಮ್ಮ ಮಕ್ಳುಗಳಿಗೆ ತಿಳಿಸೋದಾಗಿರ್ಬೋದು, ಎಲ್ಲ ಈ ಒಂದು ಫಂಕ್ಷನಲ್ಲಿ ಅಷ್ಟೇ. ಆಗೆಲ್ಲ ಹಬ್ಬ ಹುಣ್ಮೆಗಳಿಗೆ ಮತ್ತು ಅಜ್ಜಿ ಮನೆಗಳಿಗೆ ಅಲ್ಲಿ ಇಲ್ಲಿ ಅಂತೆಲ್ಲ ಸೇರ್ತಿದ್ವಿ. ಇವಾಗ ಅದೆಲ್ಲ ಇಲ್ಲವೇ ಇಲ್ಲ. ಈ ರೀತಿ ಫಂಕ್ಷನ್ ಏನಾದರೂ ಮಾಡಿದ್ರೆ ಮಾತ್ರ ನಮ್ಮ ಸಂಬಂಧಿಕರು ಯಾರು, ಬಂಧು ಬಳಗ ಯಾರು ಅಂತ ನಮ್ಗಳಿಗೂ ತಿಳಿಯೋದು, ಮತ್ತು ಅವ್ರು ಇದ್ದಾರೆ ಅಂತ ನಮ್ಗಳಿಗೂ ಗೊತ್ತಾಗೋದು. ಹಾಗೆ ನಮ್ಮ ಮಕ್ಳುಗಳಿಗೂ ಕೂಡ ನಾವು ತಿಳಿಸ್ಕೊಡೋಕ್ಕಾಗೋದು. ಎಷ್ಟು ಮಾತಾಡಿದ್ರು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿನೇ ಆಗಿದೆ. ಸಂಬಂಧಗಳು ಅಂತ ಅಂದರೆ ಒಂದು ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತ, ಆ ರೀತಿ ಆಗಿಬಿಟ್ಟಿದೆ ಸಂಬಂಧಗಳು. ಇರೋದ್ರ ಮಟ್ಟಿಗೆ ತಕ್ಕ ಮಟ್ಟಿಗೆ ಈ ಫಂಕ್ಷನ್ಸ್ಗಳಿಗಾದರೂ ಹೋಗಿ ಬಂದು ನಮ್ಮವರಿದ್ದಾರೆ ತಮ್ಮವರಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಸಂದರ್ಭ ಈ ಒಂದು ಫಂಕ್ಷನ್ಸ್ಗಳು. ಸೊ ಇವಾಗ ನಾನು ಹೊರಟಿರೋದು ನಮ್ಮ ಯಜಮಾನರು ದೊಡ್ಡಮ್ಮ ಅಂದರೆ ನಮ್ಮ ಅತ್ತೆಯ ಸ್ವಂತ ಅಕ್ಕನ ಮಗಳು ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಈಗಷ್ಟೇ ರೀಸೆಂಟಾಗಿ 6 months ಬ್ಯಾಕ್ ಅವರು ಗೃಹ ಪ್ರವೇಶ ಮಾಡಿದರು. ಅದಾದಮೇಲೆ ಒಂದು 6 ತಿಂಗಳು ಬಿಟ್ಕೊಂಡು ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾಯಿದ್ದಾರೆ. ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ. ನಮಗೆ ಇಲ್ಲಿ ನಿಯರ್ ಬೈನೇ ಇರೋದು, ಒಂದು 2-3 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. 3 ಕಿಲೋಮೀಟರು ಆಗಲ್ಲ ಅಂತ ಅನ್ಕೋತೀನಿ. ಒಂದು ಗೆಸ್ಟ್ ಮೇಲೆ ಒಂದು 3 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ, ಒಂದೇ ರೋಡು. ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಯಜಮಾನರು ಅಕ್ಕನ ಮಗಳು ಮನೆಗೆ. ಆಲ್ರೆಡಿ ಅವ್ರನ್ನ ತೋರಿಸಿದ್ದೀನಿ ಕೂಡ. ಇವಾಗ ಕೂಡ ಅಲ್ಲಿದ್ದರೆ ನಾನು ನಿಮಗೆ ತೋರಿಸ್ತೀನಿ ಅವ್ರ ಅಕ್ಕನ್ನ. ನಮ್ಮ ನಾದಿನಿ ಮನೆ ಸೀಮಂತ ಫಂಕ್ಷನಲ್ಲಿ ಅಕ್ಕ ತಂಗಿ 3 ಜನ ಇದ್ದರು. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಇವಾಗಲೂ ಕೂಡ ಇರ್ತಾರೆ ಅಂತ ಅನ್ಕೋತೀನಿ. ಇದ್ದರೆ ಅವ್ರನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ. ಮತ್ತು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಮತ್ತು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೂ ಕೂಡ ಕರೆದಿದ್ದಾರೆ, ಹೋಗಬೇಕು. ಅಲ್ಲಿಗೆ ಹಸ್ಬೆಂಡ್ನ ಹೋಗಿ ಊಟ ಮುಗಿಸ್ಕೊಳ್ಳಿ, ನಾನು ಬೇಕಾದ್ರೆ ಅಲ್ಲಿ ಮುಗಿಸ್ಕೊಂಡು ಬಂದು ಕುಂಕುಮ ತೊಗೊಬರ್ತೀನಿ ಅಂತ ಹೇಳಿದ್ದೀನಿ. ಅವರು ಕರೆಯೋಕ್ಕೆ ಬಂದಿದ್ದಾಗಲೂ ಹಂಗೆ ಹೇಳಿದ್ದೀನಿ. ಇಲ್ಲಿ ಒಂದು ಫಂಕ್ಷನ್ ಇದೆ, ಅಲ್ಲಿ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ನಾನು ಬಂದು ಕುಂಕುಮ ತೊಗೊಬರ್ತೀನಿ ಅಂತ. ಸರಿ ಲೇಟ್ ಆದರೂ ಪರವಾಗಿಲ್ಲ ಬನ್ನಿ ಅಂತ ಹೇಳೋರೆ. ಪಕ್ಕದ ಮನೆಯೇ ಅಲ್ವಾ, ಸುಮ್ಮನೆ ಹಸ್ಬೆಂಡ್ನೇ ಕಳಿಸ್ಬಿಟ್ಟು ಸುಮ್ಮನೆ ಇರೋಕ್ಕೂ ಆಗಲ್ಲ. ಕುಂಕುಮನಾದರೂ ತೊಗೊಬರ್ಬೇಕು. ನನ್ನ ಒಂದು ಮೆಂಟಾಲಿಟಿ ಹೆಂಗೆ ಅಂತ ಅಂದರೆ, ಪ್ರೀತಿಯಿಂದ ನಮ್ಮನ್ನು ಇಷ್ಟಪಡೋರು
ಕರೀತಾರೆ ಅಂತ ಅಂದಾಗ ಅವರು ನಮ್ಮನ್ನು ಮನೆಗೆ ಬಂದು ಇನ್ವೈಟ್ ಮಾಡಬೇಕು ಅಂತ ಏನಿಲ್ಲ. ನನ್ನ ಒಂದು ಮೈಂಡ್ಸೆಟ್ ಆಗಿರ್ಬೋದು, ನನ್ನ ಹಸ್ಬೆಂಡ ಒಂದು ಮೈಂಡ್ಸೆಟ್ ಕೂಡ ಅದೇ ಆಗಿದೆ. ನಮ್ಮನ್ನು ಇಷ್ಟಪಡೋರು ಪ್ರೀತಿಯಿಂದ ಮನಸಾರೆ ಫೋನ್ ಕಾಲ್ ಮಾಡಿ ಕರೆದ್ರೂ ಕೂಡ ನಾವು ಖುಷಿಯಾಗಿ ನಗ್ನಗ್ತಾ ಹೋಗ್ತೀವಿ. ಅದೇ ನಮ್ಗೆ ಇಷ್ಟ ಇಲ್ಲದೆ ಇರೋರು ಒಳಗಡೆ ಏನೋ ಒಂದು ಇಟ್ಕೊಂಡು ಏನೋ ಒಂದು ಕರಿಬೇಕಲ್ಲ ಅಂತ ಹೇಳಿ ಮನೆಗೆ ಬಂದು ಕಾಲಿಗೆ ಬಿದ್ರೂ ಕೂಡ ಹೋಗುವಂಥ ಮನಸ್ಥಿತಿ ಪರಿಸ್ಥಿತಿ ನಮಗೆ ಇಲ್ಲ. ನಮ್ಮ ಒಂದು ಮೈಂಡ್ಸೆಟ್ ಈ ರೀತಿಯಲ್ಲಿದೆ. ಸೊ ಪ್ರೀತಿಯಿಂದ ಕರೆದವರು ಎಲ್ಲೇ ಕರೆದ್ರು, ಎಲ್ಲಿಂದನೇ ಕರೆದ್ರು, ಯಾವ ರೀತಿಯಲ್ಲೇ ಕರೆದ್ರು ಖುಷಿಯಾಗಿ ಹೋಗಿ ನಾವು ಆ ಫಂಕ್ಷನ್ನ ಅಟೆಂಡ್ ಮಾಡಿ ಬರ್ತೀವಿ ಅಷ್ಟೇ. ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದ್ರ ಮೂಲಕ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೇಳ್ದಂಗೆ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಓಕೆ, ಟೈಮ್ ಆಗೋಗಿದೆ ಆಲ್ರೆಡಿ. ಅಕ್ಕ ತಂಗಿ ಕೂಡ ಹೋಗಿದ್ದಾರೆ. ತಂಗಿಗೆ ಒಂದು ಫ್ರೆಂಡ್ ಕೂಡ ಆಗಬೇಕು. ನಮಗೆ ರಿಲೇಷನ್ನು ಅಕ್ಕನ ತಂಗಿಗೆ ಫ್ರೆಂಡ್ ಕೂಡ ಆಗಬೇಕು. ಹಾಗಾಗಿ ಅಕ್ಕ ತಂಗಿ ಕೂಡ ಆಲ್ರೆಡಿ ಹೊರಟಿದ್ದಾರಂತೆ. ಕಾಲ್ ಮಾಡಿದರು. ಈಗ ಫಟಾಫಟ್ ಅಂತ ನಾನು ಕೂಡ ಹೋಗ್ತೀನಿ. ಹಾಗೆ ನಾನು ಈ ರೀತಿಯಲ್ಲಿ ಒಂದು ಕ್ರೀಮ್ ಕಲರಲ್ಲಿ ಲೈನ್ಸ್ ಬಂದಿರುವಂಥ ಒಂದು ಕಾಟನ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಅದ್ರ ಬ್ಲೌಸ್ ಸ್ಟಿಚಿಂಗ್ ಬಂದು ಈ ರೀತಿ ಇದೆ. ಬಫ್ ಕೋರ್ಸಿದ್ದೀನಿ, ಕೆಳಗಡೆ ಸ್ಟ್ರೈಟ್ನಿಂಗ್ ಇದೆ ಅಷ್ಟೇ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸಿಗ್ತೀನಿ. ಹಾಗೆ ನೋಡಿ, ಇದೇನೆ ಇವಾಗ ನಾನು ಪೂಜೆಗೆ ಬಂದಿರುವಂಥ ಮನೆ, ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮಗಳು ಮನೆ. ನಾವು ಬಂದಾಗ ಆಲ್ಮೋಸ್ಟ್ ಇನ್ನೂ ಪೂಜೆ ಮುಗ್ದಿರಲಿಲ್ಲ. ನಾನು ಬಂದು ಒಂದು 10-15 ನಿಮಿಷನೇ ಕೂತ್ಕೊಂಡೆ. ಇನ್ನೂ ಕತೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಕತೆ ಓದುತ್ತಾನೆ ಇದ್ದರು. ನಾನು ಬಂದೊಂದು ಸ್ವಲ್ಪ ಹೊತ್ತಿಗೆ ಮಹಾಮಂಗಳಾರತಿ ಎಲ್ಲ ಆಯಿತು. ಮಹಾಮಂಗಳಾರತಿ ಟೈಮ್ ಮುಗ್ದೋಗಿರುತ್ತೆ ಅಂತಾನೆ ಅಂದ್ಕೊಂಡು ಬಂದೆ. ಬಟ್ ಪರವಾಗಿಲ್ಲ, ಬಂದಮೇಲೆ ಮಂಗಳಾರತಿ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಕತೆ ಓದೋರು ಅಷ್ಟೇ, ಅರ್ಚಕರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕತೆನ ಬಿಡಿಸಿ ಕತೆ ಎಲ್ಲ ಓದಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಎಲ್ಲರೂ ಮೇಲೆಗಡೆ ಊಟಕ್ಕೆ ಕೊಡ್ತಾಯಿದ್ದಿದ್ದು. ಹಾಗಾಗಿ ಒಂದು ರೌಂಡು ಮನೆ ನೋಡಿಕೊಂಡು ಹೋದಂಗೆ ಆಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಕೊಡ್ತಾಯಿದ್ರು ಊಟನ. ಹಾಗಾಗಿ ಅಲ್ಲಿಗೆ ಹೋಗುವಷ್ಟರಲ್ಲಿ ಕೆಳಗಡೆ ಫ್ಲೋರಲ್ಲೆಲ್ಲ ಮನೇನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಅಕ್ಕ ಮತ್ತು ತಂಗಿ ಎಲ್ಲರೂ ಹೋಗ್ತಾ ಇದ್ವಿ. ಕೆಳಗಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಬರೋರು ಬರ್ತಾನೆ ಇದ್ದರು. ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಅಷ್ಟರಲ್ಲಿ ನಾವು ಒಂದು ರೌಂಡು ಮನೆಯೆಲ್ಲ ನೀಟಾಗಿ ನೋಡಿಕೊಂಡು ಅದಾದಮೇಲೆ ಊಟಕ್ಕೆ ಹೋದ್ರಾಯ್ತು ಅಂತ ಹೇಳಿ ಮನೆ ನೋಡೋದಕ್ಕೆ ಅಂತ ಹೇಳಿ ನೋಡ್ತಾ ಇದ್ವಿ. ಮನೆ ಅಂತೂ ತುಂಬ ಅಂದರೆ ನೋಡ್ತಿದ್ದೀರಲ್ಲ ನೀವು, ನಾನು ಹೇಳೋ ಅವಶ್ಯಕತೆ ಏನಿರಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ರೂಮ್ಗಳಾಗಿರ್ಬೋದು ಆ್ಯಂಡ್ ಸ್ಟಡಿ ರೂಮ್ ಆಗಿರ್ಬೋದು. ಅದ್ರ ಜೊತೆಗೆ ಬಂದು ನೋಡಿ, ದೇವ್ರ ಮನೆಯದು ಅಂದರೆ ದೇವ್ರ ಮನೆಯೂ ನನಗೆ ಸಖತ್ ಇಷ್ಟ ಆಯಿತು. ದೇವ್ರ ಮನೆಯನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಮೇಲೆ ಗೋಪುರ ತುಂಬ ಚೆನ್ನಾಗಿ ಬಂದಿದೆ. ಅದು ನನಗೆ ತುಂಬಾ ಇಂಟ್ರೆಸ್ಟ್ ಮಾಡಿತು, ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲಿ ಊಟಕ್ಕೆಲ್ಲ ಕೊಟ್ಟಿದ್ದರು. ಅಷ್ಟರಲ್ಲಿ ನಾನು ಇಲ್ಲಿ ಬಂದೆ. ನೋಡ್ತಾ ಇರ್ಬೋದು ಹೋಮ್ ಥಿಯೇಟರ್. ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಹೋಮ್ ಥಿಯೇಟರ್ನ. ತುಂಬ ಇಷ್ಟ ಆಯಿತು ನನಗೆ ಎಸ್ಪೆಷಲಿ. ಅದಾದಮೇಲೆ ಇದು ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಪಾರ್ಟಿ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಒಂದು ಉಯ್ಯಾಲೆನ ಹಾಕ್ಸಿದ್ದಾರೆ. ಹಾಗೆ ಒಂದು ಕಿಚನ್ ಸೆಟಪ್ನ ಕೂಡ ಮಾಡಿಸಿದ್ದಾರೆ. ಇಲ್ಲೂ ಪಾರ್ಟಿ ಹಾಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೊರಗಡೆ ಸರೌಂಡಿಂಗ್ ಅಂತೂ ಕೇಳೋದೇ ಬೇಡ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ವ್ಯೂ ನೋಡಿ. ಮೇಲೆ ನಿಂತ್ಕೊಂಡು ಏನಾದರೂ ಸ್ವಲ್ಪ ಬೇಜಾರಾಯಿತು ಅಂತ ಅನ್ನಿಸ್ದಾಗ, ಮೈಂಡ್ ಅಪ್ಸೆಟ್ ಆಯಿತು ಅಂತ ಅನ್ನಿಸ್ದಾಗ ಈ ಪ್ಲೇಸಿಗೆ ಬಂದು ನಿಂತ್ಕೊಂಡು ಈ ವ್ಯೂವ್ನ ನೋಡ್ತಾ ಇದ್ದರೆ ತಣ್ಣನೆ ಗಾಳೀಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫೀಲು. ಅದಾದಮೇಲೆ ಇಲ್ಲಿ ಸ್ವಲ್ಪ ಅಡುಗೆ ಕೆಲಸ ಕೂಡ ಮಾಡ್ತಾಯಿದ್ರು. ಊಟಕ್ಕೆ ಕೊಡ್ತಿದ್ರು. ಊಟಕ್ಕೆ ಫಿಲ್ ಆಗಿಬಿಟ್ಟಿತ್ತು. ನಾವು ನೆಕ್ಸ್ಟ್ ಕೂತ್ಕೊಂಡ್ರಾಯ್ತು ಅಂತ ಹೇಳಿ ಮೇಲೆಗಡೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀವಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿದ್ದೆ. ಹಾಯ್ ಹಾಯ್, ಹೌ ಆರ್ ಯು? ತುಪ್ಪ ಅಭಿಷೇಕ ಈಗ ಅದೇ ಓಡಾಡ್ತಿರ್ತಾರೆ. ನನ್ನ ಮಗಳಿಗೆ ನಮ್ಮ ಫಂಕ್ಷನ್ಗೆಲ್ಲ ಸಿರತ್ತೆ ಕರ್ಸ್ಕೊಬೋದು. 3 ಜನ ಸಸರನ್ನು ತಗೊಬಿಡೋದು. ಹಿಂಗಿದ್ರು ಸರಿ ಅಮ್ಮ ಅಂತ ಅದಕ್ಕೆ ಬಂದ್ಬಿಟ್ಟಿದ್ದಾಳೆ ಇವಾಗ. ಖುಷಿ ಅಲ್ವಾ? ಅದಕ್ಕೆ ನಾನು ಅದನ್ನೇ ಹೇಳಿದೆ. ನನ್ನ ಮೊಮ್ಮಕ್ಳೆಲ್ರು ಇಲ್ಲಿ ನೋಡು, ಒಂದೇ ಕೆಳಗಡೆ ಇನ್ನೊಂದು ತಗೊಳ್ಳೋಣ ಬಿಡಿ, ಪರವಾಗಿಲ್ಲ. ಹಾಯ್. ನೀವು ದೊಡ್ಡವರಾ?
ಎರಡನೇ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ನೋಡಿ. ಮೊಮ್ಮಗಳು ನಾವು ಕಳ್ಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟು. ಮುದ್ದು ಹಾಯ್, ಮುದ್ದು ಹಾಯ್ ಮಾಡು, ಹಾಯ್ ಮಾಡಿ, ಹಾಯ್ ಅನ್ನವ, ಹಾಯ್ ಮಾಡಿಗೆ, ಹಾಯ್ ಮಾಡು, ಹಾಯ್ ಮಾಡು ಮಕ್ಕಳೇ. ಅವ್ರ ಅಮ್ಮಗೆ ಇಷ್ಟ, ಅವಳಿಗೆ ಇಷ್ಟ ಇಲ್ಲ ಅಂತ ಕೊಡ್ತೀಯಾ? ಊಟ ಕೊಡ್ತಾ ಇದ್ದಾರೆ, ರಶ್ ಇದೆ, ಹಂಗಾಗಿ ನೆಕ್ಸ್ಟ್ ಕೂತ್ಕೊಂಡಾಯ್ತು ಅಂತ ಹೇಳಿ ಬಂದ್ವಿ. ನೋಡಿದ್ರಲ್ಲ ಮನೆಯೆಲ್ಲ ಹೆಂಗೆ ಅನಿಸ್ತೈತೆ. ತುಂಬ ಚೆನ್ನಾಗಿ ಬಂದೈತೆ ಮನೆ ಅಂತ, ತುಂಬ ಇಷ್ಟ ಆಯಿತು. ಪ್ಲೇಸು ಕೂಡ ಅಷ್ಟೇ, ಹೊರಗಡೆ ಎಲ್ಲ ಸರೌಂಡಿಂಗ್ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ, ಎಷ್ಟು ಪೀಸ್ಫುಲ್ಲಾಗೈತೆ ಅಂತ. ವಾತಾವರಣನೇ ತುಂಬ ಇಷ್ಟ ಆಯಿತು. ಹಾಗೆ ನೋಡ್ತಿದ್ದೀರಲ್ಲ, ಗ್ರೀನ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡಿರೋದು ಅವ್ರ ಮನೆಗೇ ಪೂಜೆಗೆ ಬಂದಿರೋದು ನಾವು. ನಂದಿನಿ ಅಂತ ಹೇಳ್ದಂಗೆ ನನ್ನ ಹಸ್ಬೆಂಡ್ ಅಕ್ಕನ ಮಗಳು, ಅವರೇನೆ ನಂದಿನಿ, ದೊಡ್ಡ ಮಗಳು. ಅವ್ರಿಗೆ ಇಬ್ಬರು ಹೆಣ್ಮಕ್ಳು, ಒಬ್ಬರು ಮಗ. ಚಿಕ್ಕವರು ಕೂಡ ತೋರಿಸ್ಕೊಡ್ತೀನಿ. ಅವ್ರ ಹೆಸರು ಬಂದು ಪವಿತ್ರ. ದೊಡ್ಡ ಮಗಳು ನಂದಿನಿ, ಅವ್ರ ಮನೆಗೆ ಪೂಜೆಗೆ ಬಂದಿರೋದು. ಚಿಕ್ಕ ಮಗಳು ಬಂದು ಪವಿತ್ರ. ಅವರನ್ನು ನಮ್ಮ ಏರಿಯಾಗೇ ಕೊಟ್ಟಿರೋದು, ಅಲ್ಲೇ ಇರೋದು. ಹಾಗೆ ಇನ್ನು ಊಟ ಆಗಿರಲಿಲ್ಲ, ಊಟ ಮಾಡ್ತಾಯಿದ್ರು. ಅಕ್ಕನಿಗೆ ಸೀಟ್ ಸಿಕ್ತು, ಅವಳು ಕೂತ್ಕೊಂಡ್ಳು. ನೀನು ಊಟ ಮಾಡ್ಕೊಳಕ್ಕೆ ನಾವು ನೆಕ್ಸ್ಟ್ ಕೂತ್ಕೋತೀವಿ ಅಂತ ಹೇಳಿದ್ವಿ. ಸರಿ ಅಂತ ಊಟ ಮಾಡ್ತಾಯಿದ್ಲು. ನಾವು ಅಷ್ಟರಲ್ಲಿ ಟಾಪ್ ಫ್ಲೋರಿಗೆ ಬಂದು ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅದನ್ನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ, ಜಾಗನೇ ಸಖತ್ತಾಗೈತೆ ಫ್ರೆಂಡ್ಸ್. ನಾವಿರೋ ಕಡೆ ಎಲ್ಲ ಗಿಜಿ 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 ಅಂತ ಇರ್ತವೆ, ಅಕ್ಕಪಕ್ಕ ಎಲ್ಲ ಮನೆಗಳು. ಏರಿಯಾನೇ ಸೈಲೆಂಟ್ ಏರಿಯಾ, ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ಚೆನ್ನಾಗೈತೆ. ಇಲ್ಲೇ ಎಲ್ಲೋ ಕಡೆ ಅಂತೆ ಫ್ರೆಂಡ್ಸ್. ಸುತ್ತ ಸರೌಂಡಿಂಗ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲೇ ತುಂಬ ನಿಯರ್ ಬೈಯಲ್ಲೇ ನಮ್ಮ ನಾದಿನಿ ಮನೆ ಇರೋದು. ಬಿಸಿಲು ಕಾಣಿಸ್ತಾ ಇಲ್ಲ ಝೂಮ್ ಹಾಕೋಕ್ಕೆ, ಅಲ್ಲಿ ಇರಿ ಕಾಣಿಸ್ತು. ಇಲ್ಲಿ ಇವಾಗ ಕಟ್ತಾ ಇದ್ದಾರೆ, ಇನ್ನೇನು ಫಿನಿಶಿಂಗಿಗೆ ಬಂದಿದೆ. ಅದು ಕೂಡ ಆಲ್ಮೋಸ್ಟು ಗಿಲವೆಲ್ಲ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಇದೆ. ರಾಜೇಶಣ್ಣ ಆ್ಯಂಡ್ ಕವಿತಕ ನಮ್ಮ ನಾದಿನಿ ಅಣ್ಣವರ ಮನೆ ತುಂಬ ನಿಯರ್ ಬೈನೇ ಇದೆ. ಅದ್ರ ಪಕ್ಕದಲ್ಲೇ ಬಂದರೆ ಇದು ಗಣಪತಿ ದೇವಸ್ಥಾನ. ಇವ್ರದ್ದು ಇನ್ನೇನು ಸದ್ಯದಲ್ಲೇ ಮನೆ ಫಿನಿಶಿಂಗ್ ಆಗಿ ಗೃಹ ಪ್ರವೇಶ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಮನೆ. ನೋಡಿದ್ದೀರಾ, ತುಂಬ ಸಾರಿ ತೋರಿಸಿದ್ದೀನಿ, ನನ್ನ ವ್ಲಾಗ್ಗಳಲ್ಲೆಲ್ಲ ಬಂದಿದ್ದಾರೆ. ಸರೌಂಡಿಂಗ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಈ ರೀತಿ ಇರಬೇಕು ಪ್ಲೇಸ್ಗಳು, ಮನೆಗಳಿದ್ರೆ ಸುತ್ತ ನೇಚರು ತುಂಬ ಚೆನ್ನಾಗಿರುತ್ತೆ. ಮೈಂಡ್ಗೆ ತುಂಬ ಪೀಸ್ಫುಲ್ ಮೈಂಡ್ಸೆಟ್ನ ಕೊಡುತ್ತೆ. ಕೇಳ್ಕೊಂಡು ಮಾಡಿಸ್ಕೊತವ್ರೆ ಗೊತ್ತಾ? ಇವ್ರ ಮಗಳು ಮನೆಗೆ ಬಂದಿರೋದು, ದೊಡ್ಡ ಮಗಳು ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿರೋದು. ಥ್ಯಾಂಕ್ಸು. ಏನೇನೋ ಮಾಡ್ತಾರೆ, ಏನೋ ಮಾಡ್ಕೊತಾರೆ ಅಂತ ಗೊತ್ತು ಅವರಿಗೆ, ಗೊತ್ತಿದ್ದೇನೆ ಮಾಡು ಅಂತ ಹೇಳೋದು ಗೊತ್ತಾ? ಹಾಂ, ಎಂಕರೇಜ್ ಮಾಡಬೇಕು, ಎಂಕರೇಜ್ ಮಾಡಬೇಕು ಏನಾದರೂ ಮಾಡೋರಿಗೆ. ಇವರು ಚಿಕ್ಕ ಮಕ್ಕಳು ತೋರ್ಸಲ್ವಂತೆ, ಫೇಸ್ ಎಲ್ಲ ಅಷ್ಟಾಗಿ ತೋರಿಸಿದ್ನಲ್ಲ. ಅವರು ಬಂದು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು, ದೊಡ್ಡವರು. ಅವರ ದೊಡ್ಡ ಮಗಳು ಮನೆಗೆ ಪೂಜೆಗೆ ಬಂದಿರೋದು. ಇವ್ರು ಬಂದು ಚಿಕ್ಕ ಮಕ್ಕಳು. ಬಾಯ್. ಇವಾಗ ಹೊರಟ್ರಿ ಮನೆಗೆ. ಇಂದ್ರಕ್ಕ ಹೊರಡ್ತೀನಿ, ಪಾಪ ಬಂದ್ಬಿಡ್ತಾನೆ. ಪಾಪ ಬಂದೆ ಬಾ, ಹೊಳಿತಾರೆ ಬರೇ. ಬಿಡು, ಮಕ್ಕಳು ಬಾಯ್ ಮಾಡಕ್ ಬರ್ತಾವ್ರಿ ನಮ್ಗೆ. ಎಲ್ಲ ಕಡೆ ತಿರ್ಗದೆ ಎಲ್ಲ
ನಮ್ಮ ಹುಡುಗರನ್ನ ಇವಾಗ ಬನ್ನಿ ಇವಾಗ ಈ ಊಟಕ್ಕೆ ಬಂದಾಗ ಏನ್ ಗೊತ್ತಾ, ಪುಟ್ಟಕ್ಕನ ಮಕ್ಳು ಅಷ್ಟು ಪರಿಚಯನೇ ಇಲ್ಲ. ಬಾ. ಒಂದ್ಸಾರಿ ಮಾತ್ರ ಇವ್ರ ಮನೆ ನೋಡಿದ್ದು, ಇವ್ರ ಮಗಳನ್ನ ಪ್ರೆಗ್ನೆಂಟ್ ಅಲ್ಲಿ ಇದ್ಲಲ್ಲ ಅನ್ಸೂಯಕ್ಕ ಅವ್ರ ಮನೆಯಲ್ಲಿ. ಇನ್ಮೇಲೆ ಸಿಗ್ತಾರ ಬಾ. ಓದ್ತಕ್ಕ ಓದಿದೆ ಆಲ್ರೆಡಿ ಬಂದಾಯ್ತು. ಇಲ್ಲ ನೋಡೋ ತೋರಿಸ್ಕೊಡ್ತೀನಿ. ಪುಟ್ಟಕ್ಕನ ಎರಡನೇ ಮಗಳು. ಒಂದ್ ನಿಮಿಷ ಇವಳು ಎರಡನೇ ಮಗಳು. ಮಾತಾಡ್ಸ್ಬೇಕಂತ ಪುಟ್ಟಕ್ಕನ ಎರಡನೇ ಮಗಳು. ಎರಡನೇ ಮಗಳು. ಇಲ್ಲಿ ಇವರು ದೊಡ್ಡವರು. ನೋಡ್ಕೊಳ್ಳಿ, ಎಲ್ರ ತೋರಿಸ್ದೆ. ಬನ್ನಿ ಫೋಟೋ ತಗೊಳ್ಳೋಣ. ನನ್ ಮಗಳು ಗೊತ್ತಾ? ಅವರು ಇವರು ಬಂದು ನಮ್ಮ ಯಜಮಾನ್ರು ದೊಡ್ಡಮ್ಮನ ಅಣ್ಣನ ಮಗಳು. ಇವರು ಹೆಣ್ಮಕ್ಳುಗಳು, ಅವರು ಮಗನ ಮಗಳು. ಇಷ್ಟು ಫ್ಯಾಮಿಲಿ ನನ್ನ ಹಸ್ಬೆಂಡ್ ಕಡೆದಾಗಿ. ಫೇಸ್ ಕಾಣಿಸ್ತಲ್ಲ ಅವರು. ಸರಿ, ಬನ್ನಿ ಮನೆಗೆ ಹೋಗೋರಂತೆ. ಇಲ್ಲೇ ಅಲ್ವಾ, ಹತ್ರನೇ ಅಲ್ವಾ, ಕರ್ಕ ಬನ್ನಿ ಅಕ್ಕ. ಬಾಯ್ ಬಾಯ್. ಬಾ ಮನೆಗೆ, ಇಲ್ಲಿ ತನಕ ಫ್ರೀ ಆಗಿ ನಾನು ಬಂದಿಲ್ಲ. ಸರಿ ಸರಿ. ನಿನ್ ಜಾಗಿಲ್ಲ ಅನ್ಸುತ್ತೆ. ಅಲ್ಲೆಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋತಾರೆ. ಹ್ಞೂ ಸರಿ ಆಯ್ತು, ನಾನು ಹೊರಡ್ತೀನಿ ಈಗ. ಕುಂಕುಮ ತಗೊಂಡು ನೀವು ಬಂದ ತಕ್ಷಣ ನೋಡ್ಲಿಲ್ಲ ನಾನು. ಮಾತಾಡ್ಸಕ್ಕಾಗಲಿಲ್ಲ, ಪೂಜೆ ಇತ್ತಲ್ವಾ, ಹಂಗಾಗಿ ಮಾತಾಡ್ಸಕ್ಕಾಗಲಿಲ್ಲ. ಚೆನ್ನಾಗಿದ್ದೀರಾ? ಸರಿ ಬರ್ತೀನಿ. ಕುಂಕುಮ ಯಾವಾಗ ಬರ್ತೀನಿ? ಒಂದು ರೌಂಡ್ ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸರಿ ಆಯಿತು, ಬಾಯ್ ಬಾಯ್. ಹೊರಡೋದಷ್ಟೇ. ಮನೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಬಾರೆ ಫೈನಲಿ ಒಂದು ಫೋಟೋನ ತಗೊಳ್ಳೋದು ತಮ್ಲೇನ ಹಾಕಕ್ಕೆ. ಚಂದಾಳ್ ಊಟ ಮಾಡಿಲ್ವಪ್ಪ? ಓಯ್ ಚಾಂಡಾಳ್ ನೋಡಲಿ. ಗೊತ್ತಿಲ್ಲ. ಬಾಯ್ ಮಾಡಿ ಹೋಗ್ಲಿ, ಬಾಯ್ ಮಾಡ್ಬಂಗೆ ತಗೊಳ್ಳೋದು. ಸರಿ, ನಾನು ಬಾಯ್ ಮುಚ್ಕೊಂಡಿರ್ರಿ. ಕ್ರೀಮ್ ನೀವೇ ಹಚ್ಕೊಟ್ಟಿದ್ದ ನನ್ನ ಮುಖಕ್ಕೆ? ನನಗೆ ನೀವೇ ರೆಡಿ ಮಾಡ್ಕೊಟ್ಟಿದ್ದ? ಸುಮ್ಮನೆ ಇದ್ಬಿಡಿ, ನಾನು ವಿಡಿಯೋ ಮಾಡ್ಕೋಬೇಕೀಗ. ನಾನು ವಿಡಿಯೋ ಮಾಡ್ಕೋಬೇಕೀಗ. ಮುಗೀತಾ? ರಬ್ಬರ ತಲೆ ಪಚ್ಕೊಟ್ಟಿದ್ದು ನೀವಿಯಾ? ಕಂಟ್ರೋಲ್ ಶೀಲಾ, ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ನಾನು ಸ್ವಲ್ಪ ವಿಡಿಯೋ ಮಾಡಬೇಕು, ಸೈಲೆಂಟಾಗಿರಿ. ನಾನು ಫೋನ್ ಇಟ್ಕೊಂಡೇ ಇರ್ತೀನಿ. ಏನಿವಾಗ ನಿಮಗೆ ತೊಂದರೆ? ನಂಗೆ ತಲೆನೋವಿಲ್ಲ. ಒಂದೇ ಒಂದು 30 ಸೆಕೆಂಡ್ ಸೈಲೆಂಟ್ ಆಗಿರಿ. ಗಪ್ ಚುಪ್. ಓಕೆ ಓಕೆ ಓಕೆ. ಮತ್ತೆ ನಾನು ಸ್ಟಾರ್ಟ್ ಮಾಡೋದ್ಮೇಲೆ ಮಾತಾಡಬಾರ್ದು. ಏನು? ಓಕೆನಾ? ಹಾ, ತಲೆನೋವು ಫ್ರೆಂಡ್. ಫೋನ್ ಇಟ್ಕೊಳಂಗಿಲ್ಲ. ಟಿ ವಿ ನೋಡ್ದ, ನ್ಯೂಸ್ ನೋಡ್ದ, ಅಲ್ಲಿ ನೋಡ್ದ, ಇಲ್ಲಿ ನೋಡ್ದ, ಹೊಟ್ಟೆ ಉರ್ಸಾಕ್ಬಿಡ್ತಾರೆ ನೋಡಿ. ನಾನು ಇಷ್ಟು ಚಂದ ಕಾಣೋದಕ್ಕೆ ಅವರಂತೆ ನನಗೆ ಮೇಕಪ್ ಮಾಡಿಕೊಟ್ಟಿರೋದು. ಆ್ಯಂಡ್ ನನಗೆ ಹೇರ್ ಸ್ಟೈಲು ಅವರಂತೆ ಮಾಡಿಕೊಟ್ಟಿರೋದು. ತಲೆವಾಚಿ ರಬ್ಬರ್ ಹಾಕ್ಕೊಟ್ರಂತೆ, ರಿಬ್ಬನಲ್ಲ ರಬ್ಬರ್ ಹಾಕ್ಕೊಟ್ರಂತೆ ನನಗೆ. ಕಿಸಿತಾರೆ ತಿರ್ಗ ಮನಿಕಂದಿ. ನನಗಿಷ್ಟ ಅವ್ರ ಜೊತೆ ಹಿಂಗೆ ಕಿತ್ತಾಡೋಕ್ಕೆ, ಅದಕ್ಕೆ ಹಿಂಗೆ ಜಗಳ ಆಡ್ತೀನಿ. ನಾನೊಂಥರ ಮಗುಥರ ಅವ್ರಿಗೆ ಕಾಟ್ಲೆ ಕೊಡೋದು ಅಂದರೆ ನನಗೆ ಭಲೇ ಇಷ್ಟ ಅವ್ರ ಜೊತೆಲಿ. ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಬಂದು ಹೋಗಿ
ಕುಂಕುಮ ತೊಗೊಬಂದೆ. ಅವ್ರಿಗೆ ಹೇಳಿದ್ದೆ ಹೋಗಿ ಊಟ ಮುಗಿಸ್ಕೊಬನ್ನಿ, ನಾನು ಹೋಗ್ಬಿಟ್ಟ ಮೇಲೆ ಕುಂಕುಮ ತೊಗೊಂಡು ಬರ್ತೀನಿ ಅಂತ. ಹೋಗಿ ಅಲ್ಲೂ ಕೂಡ ದೇವ್ರಿಗೆ ಕೈ ಮುಕ್ಕೊಂಡು ಕುಂಕುಮ ಎಲ್ಲ ತೊಗೊಬಂದೆ. ಇನ್ನೇನು ಟೈಮ್ ಆಯ್ತಾ ಬಂತು, ನನ್ನ ಮಗನ ಕರ್ಕೊಬರೋ ಟೈಮು. ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಮನೆಯಲ್ಲ ನೋಡಿದ್ರಲ್ಲ, ಮನೆ ಅಂತೂ ನಿಜವಾಗ್ಲೂ ಪರ್ಸ್ನಲಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಟ್ಟೋರೆ, ತುಂಬ ಚೆನ್ನಾಗಿ ಡಿಸೈನಿಂಗ್ ಮಾಡಿಸೋರೆ. ಮೆಟೀರಿಯಲ್ಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಾಕೋರೆ. ಚೆನ್ನಾಗಿ ಅನ್ನಿಸ್ತು ಫುಲ್ಲು ಎಲ್ಲನೂ. ಪಿನ್ ಟು ಪಾಯ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿದ್ರಲ್ಲ ನಮ್ಮ ಅತ್ತಿಗೆ ನಾದಿನಿ, ಅವರ ಮಕ್ಳುಗಳು, ಅವರ ಮೊಮ್ಮಕ್ಕಳುಗಳು ಎಲ್ರೂ ಒಂದು ರೌಂಡ್ ಇಂಟ್ರೊಡ್ಯೂಸ್ ಮಾಡಿಸ್ದಂಗೆ ಆಯಿತು. ಎಲ್ರೂ ನೋಡಿದ್ರಿ ಅಂತ ಅನ್ಕೋತೀನಿ. ನನಗೆ ಒಂದು ರೀತಿಯಲ್ಲಿ ಅವರು ರಿಲೇಷನ್ನು ಅನ್ನೋದಕ್ಕಿಂತ ಒಂದು ಫ್ರೆಂಡ್ಶಿಪ್ ಅಟ್ಯಾಚ್ಮೆಂಟ್ ಇತ್ತೆ. ಏನೋ ಅವರು ಇದ್ದಾಗ ಫಂಕ್ಷನ್ಸ್ಗಳು ಅಟೆಂಡ್ ಮಾಡಿದ್ರೆ ತುಂಬ ಖುಷಿ ಆಯ್ತಿತ್ತೆ. ಅಷ್ಟು ಒಂದು ಕ್ಲೋಸು ಇದರಲ್ಲಿರ್ತಾರೆ, ಬಾಂಡಿಂಗಲ್ಲಿ ಇರ್ತಾರೆ ನನ್ನ ಜೊತೆಯಲ್ಲಿ. ಹೊರಗಡೆಯವಳು ಅಂತನೂ ಇಲ್ಲ, ಅಣ್ಣನ ಹೆಂಡ್ತಿ ಅಂತನೂ ಇಲ್ಲ, ತಮ್ಮನ ಹೆಂಡ್ತಿ ಅಂತನೂ ಇಲ್ಲ, ಅತ್ತೆ ಅಂತನೋ ಡಿಫ್ರೆನ್ಷನ್ಸ್ ತೋರಿಸಲ್ಲ ನನಗೆ. ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ಎಂಕರೇಜ್ ಮಾಡ್ತಾರೆ ವೀಡಿಯೋ ಮಾಡೋದಕ್ಕೆ. ಅಲ್ಲೂ ಮಾಡ್ಕೊ ಇಲ್ಲೂ ಮಾಡ್ಕೊ ಅಂತ ಹೇಳಿ. ಮತ್ತು ಅವರೂ ಕೂಡ ಒಂದು ವಯಸ್ಸೇ ಕೊಡ್ತಾರಲ್ಲಿ, ಮಾತಾಡ್ತಾರೆ, ಬೇಡ ಅಂತ ಮುಖ ತಿರುಗಿಸಲ್ಲ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ನಾದಿನಿ ಮನೆ ಸೀಮಂತ ಕಾರ್ಯಕ್ರಮದಲ್ಲೂ ಕೂಡ ಅವ್ರನ್ನೆಲ್ಲ ತೋರಿಸಿದೆ, ಎಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅವ್ರ ಜೊತೆಲಿದ್ದಾಗ ಅಂತ. ನನಗಿಂತ ಜಾಸ್ತಿ ಫನ್ ಅವರಿದ್ದಾಗಲೇ ಇರುತ್ತೆ, ಅಷ್ಟು ಚೆನ್ನಾಗಿ. ಹಾಗೆ ಇನ್ನು ಅಕ್ಕನ ಜೊತೆ ಮಾತಾಡೋಕ್ಕಾಗಲಿಲ್ಲ. ಅಕ್ಕ ಊಟ ಕೂತ್ಕೊಂಡು ಒಂದೇ ಚೇರ್ ಖಾಲಿದ್ದಿದ್ದು. ಅದಾದಮೇಲೆ ಅವಳು ಎದ್ದು ಬಂದು, ನಾನು ಶಾಲುನು ಹೋಗಿ ಊಟ ಮಾಡ್ಕೊಬಂದ್ವಿ. ಇನ್ನು ಪಾಪನ ಕರ್ಕೊಬರೋಕ್ಕೆ ಟೈಮ್ ಆಯ್ತದೆ ಅಂತ ಹೊರಡಬೇಕಾಗಿತ್ತು, ಹೊರಟುಬಿಟ್ರು. ಪರವಾಗಿಲ್ಲ. ಆದರೂ ನಿಮಗೆಲ್ರಿಗೂ ಹೆಂಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ? ಇನ್ನೇನು ನನ್ನ ಮಗ ಬರೋ ಟೈಮ್ ಆಯಿತು ಫ್ರೆಂಡ್ಸ್. ನನ್ನ ಮಗನ ಕರ್ಕೊಬರೋಕ್ಕೆ ಹೋಗಬೇಕು. ಆ್ಯಂಡ್ ನನಗೆ ಮೇಕಪ್ ಮಾಡಿಕೊಟ್ಟಂಥ ಸುರಸುಂದರ ಹಂಗನ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅಚ್ಚು ಒಂದೇ ಇಟ್ಕೊಡ್ಲ ಈಗ? ಇರಿ ಒಂದು ನಿಮಿಷ ಇರಿ. ಕೈ ಮುರಿದ್ಬಿಟ್ರು ನಂದು. ಕೈ ಮುರಿದ್ಬಿಟ್ರು, ಸೀರಿಯಸ್ಲಿ ಕೈ ಮುರಿದ್ಬಿಟ್ರು ನಂದು. ಮೆಟ್ರೆ ಇಚ್ಕದೆ ಫ್ರೆಂಡ್ಸ್. ಇವಾಗ ನಾನು ಕಗೋ ಇಲ್ಲಿ ನೋಡು. ಆಯ್ ಫ್ರೆಂಡ್ಸ್ ಮಾಡು ಹೋಗಿ. ಆಯ್ ಫ್ರೆಂಡ್ಸ್. ಈ ಕಡೆ ತಿರ್ಕ ಒಂದು ರೌಂಡ್. ಆಯ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್. ಆಯ್ ಫ್ರೆಂಡ್ಸ್. ಏಯ್ ನೋಡು ಕರ್ಕೋ. ಆಯ್ ಫ್ರೆಂಡ್ಸ್. ನಿದ್ದೆ ಮಾಡಬೇಕಂತ ಫ್ರೆಂಡ್ಸ್ ನಿದ್ದೆ ಮಾಡ್ತಿದ್ದೆ ಕಣಕ್ಕೂ ನಿಂಬಡಿ ಉಣ್ಣ. ಆಯ್ ಫ್ರೆಂಡ್ಸ್ ಅಂತ ಹೇಳಲ್ಲ, ಏನು ಹೇಳಲ್ಲ. ಎಲ್ಲ ಮಲ್ಗಿರೋ ಟೈಮಲ್ಲಿ ಮಾಡ್ತಾ ಇರೋದು. ದಯವಿಟ್ಟು ಯಾರು ನಂಬ್ಕೋಬೇಡಿ. ನಾನು ನಂಬ್ಕೋಬೇಡಿ. ಅವ್ರು ನಿದ್ದೆ ಮಾಡ್ತಾವ್ರೆ ನಿಜವಾಗ್ಲೂ. ನಾನು ನಂಬ್ಕೋಬೇಡಿ ಅಲ್ವಾ? ಏನ ಚೆನ್ನಾಗೈತೆ ಅಲ್ವಾ ಕಾಟ್ಲೆ? ಇಷ್ಟ ಆಗುತ್ತಾ? ಮನೇಲಿ ಇದ್ದಾಗ ಒಂದೊಂದ್ಸರಿ ವೀಡಿಯೋ ಮಾಡಿದ್ರೆ ಇನ್ಮೇಲೆ ಇಡ್ತಾ ಹಾಕ್ತೀನಿ. ಇದು ನಿಮಗೆ ಮನಿಕೊಳಗೆ ಬುಡಿಕಿನಂತೆ. ಈಗ ತಾನೇ ಕೊರಿತಾ ಇದ್ರಿ, ತಾನೇ ಕೊರೀರಿ. ನಾನೇನೋ ವೀಡಿಯೋ ಪಡಿಯೋ ಏನೋ ಮಾಡ್ಕೊ ಹೋಯ್ತೀನಿ. ಹೂವು
ಯಾರು ನಾನು ಉದುರಿಸುದ್ನಾ? ಏನು ಇನ್ನೇನು? ನಾನು ಯಾವಾಗ ಉದುರಿಸ್ದೆ? ಏನ ನೋಡಿ ನೀವಿಯ ಗೋರಿತಾ ಇದ್ದವ್ರು ಟಿವಿ ಯಾಕಂದ್ ಮಾಡ್ಕೊಂಡ್ರು? ಟಿವಿ ಬೇರೆ ಯಾಕ್ರಿ ಏನ್ ಮಾಡಿದ್ರಿ? ಡ್ರಿಂಕ್ಸ್ ಬಾಯ್, ಈಗ ಡ್ರಿಂಕ್ಸ್ ಬಾಯ್. ಅಯ್ಯಪ್ಪ ಡ್ರಿಂಕ್ಸ್ ಬಾಯ್, ಡ್ರಿಂಕ್ಸ್ ಬಾಯ್. ಎಲ್ಲಾದ್ರೂ ನೋಡಿದ್ದೀರಾ ನನ್ನಷ್ಟು ಕಾಟ್ಲೆ ಕೊಡೋ ಹೆಂಡ್ತಿನ? ಅವರಷ್ಟು ಟಾರ್ಚರ್ ತಡ್ಕೊಳ್ಳುವಂಥ ಗಂಡನ. ಪಾಪ ಮಲಿಕಂದಿದವರು ನನ್ನ ಟಾರ್ಚರ್ ಹೊಂಟೋದ್ರು ಹೊರಗಡೆಗೆ. ಕರ್ಮ ಕರ್ಮ. ಕರ್ಗೋ ಕರ್ಗೋ ಹೊಂಟಾಯ್ತು, ಆಚೆ ಹೊಂಟಾಯ್ತು. ನೈಟ್ ಆಗಿದೆ ಇವಾಗ. ಮತ್ತೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಏನಾದರೂ ಸ್ವಲ್ಪ ಚಾಟ್ಸ್ ತಿನ್ಕೊಬರೋಣ ಅಂತ. ಯಾಕೋ ನನಗೆ ಮಸಾಲೆ ಪುರಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಮಧ್ಯಾಹ್ನದಿಂದ. ಹೇಳ್ದೆ ಬಂದ ತಕ್ಷಣ ನಂಗೆ ಕರ್ಗುಗೆ ಹೋಗಿದ್ದು ಬರೋಣ ಅಂತ. ಸರಿ ಆಯಿತು. ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. 5:30 ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಎಮರ್ಜೆನ್ಸಿ ಯಾವುದೋ ಕಾಲ್ ಬಂತು, ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಬರ್ತೀನಿ ಅಂತ ಹೋಗಿದ್ರು. ಇವಾಗ ಬಂದು ಕರ್ಕೊಂಡು ಹೋಗ್ತವ್ರೆ. ಬೇಗ ಹೋಗಿ ಪಟಾಪಟ ಅಂತ ತಿನ್ಕೊಬರ್ಬೇಕಂತೆ. ಮತ್ತೆ ಸ್ವಲ್ಪ ಕೆಲಸ ಇತ್ತಂತೆ, ಹೊರಗಡೆ ಹೋಗ್ಬೇಕಂತೆ. ಬೇಗ ಕರ್ಕೊಂಡು ಹೋಗಿ ಬರ್ತೀನಿ ಬಾ ಅಂತ ಹೇಳ್ತವ್ರೆ. ನಾನು ಹಂಗೂ ಬೇಡ ಬಿಡಿ, ಆಯಿತು ಕೆಲಸ ಇದ್ದರೆ ನಾಳೆ ಹೋಗೋಣ ಅಂತ ಅಂದೆ. ಪರವಾಗಿಲ್ಲ, ಬೇಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೋಗ್ತೀನಿ ಬಾ ಅಂತ ಅಂದರು. ಇವಾಗ ಹೋಗಿ ಸ್ವಲ್ಪ ಚಾಟ್ಸ್ ತಿನ್ಕೊಬರೋಣ, ಆಯಿತಾ? ನನ್ನ ಸ್ಲಿಪ್ಪರ್ ಎಲ್ಲಿ ಎಲ್ಲಿ? ಅದೇನು ಮಾಡಕ್ಕೋ ಬಿಡು, ಇವಾಗ ಅದೇ ಹಾಕತ್ತೀನಿ. ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ಗೇಟ್ ಹಾಕು. ಕೀ ತಗೊಳ್ರಿ, ಮುಚ್ಕೊಂಡು ಕೂತ್ಕೊಳ್ಳಲೆ. ನೋಡ್ರಿ ಮತ್ತೆ ಬೇಗ ಹತ್ತು. ಅಪ್ಪಂಗೆ ಕೆಲಸ ಆಯ್ತಂತೆ, ಬೇಗ ಹೋಗಿ ತಿನ್ಕೊಂಬಂದ್ಬಿಡ್ಬೇಕು. ಬೇಗ ಬೇಗ ಕರ್ಕೋಬೇಕು. ತೆಗ್ದಲ್ಲ ಆಲೆ ವರ್ಷೇನ. ಹಾಗೆ ನಾವು ಈಗ ಬಂದು ನಮ್ಮ ಚಾಟ್ಸ್ ಅಡ್ಡಕ್ಕೆ. ಇದು ನಮ್ಮ ರೆಗ್ಯುಲರ್ ಆಗಿ ನಾವು ಬರುವಂಥ ಒಂದು ಚಾಟ್ ಸೆಂಟರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ. ನಾವು ಕೇಳಿದ ರೀತಿನಲ್ಲಿ ಕೊಡ್ತಾರೆ. ಅದರಲ್ಲೂ ಒಂದು 3-4 ಶಾಪ್ ಐತೆ. ಅದರಲ್ಲಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಕೊಡ್ತಾರೆ. ಪಾನಿ ಅಂತೂ ಸಖತ್ತಾಗಿರುತ್ತೆ. ಹಾಗಾಗಿ ನಾವು ರೆಗ್ಯುಲರಾಗಿ ಇಲ್ಲಿಗೇ ಬರೋದು. ಬಂದವರೇನೆ ಹಸ್ಬೆಂಡು ಏನು ಬೇಡ ಅಂತ ಅಂದರು. ನನ್ನ ಮಗನೂ ಕೂಡ ಏನು ಬೇಡ ಅಂತ ಅಂದ. ಯಾಕೆ ಅಂತಂದರೆ ಅವ್ನು ಈಗಷ್ಟೇ ಪರೋಟ ಬಿಸಿ ಮಾಡ್ಕೊಂಡು ತಿಂದಿದ್ದ. ನಾನು ಹೇಳ್ದೆ ಚಾಟ್ಸ್ ತಿನ್ನೋಕ್ಕೆ ಕರ್ಕೊಂಡೋಗುತ್ತತ್ತೆ ಅಪ್ಪ, ತಿನ್ನಬೇಡ ಕಣೋ ಅಂತ. ಆದರೂ ಕೇಳಲಿಲ್ಲ. ಇದನ್ನು ತಿನ್ಬಿಟ್ಟು ನಾನು ಹೊಟ್ಟೆ ತುಂಬ ಚಾಟ್ಸ್ ತಿಂತೀನಿ ಅಂತ ಹೇಳ್ದೆ. ಇಲ್ಲಿಗೆ ಬಂದು ಏನು ಬೇಡ ಅಂದ. ಫಸ್ಟಿಗೆ ನಾನು ಬಂದು ಒಂದು ಪಾನಿಪುರಿನ ತೊಗೊಂಡೆ. ಪಾನಿಪುರಿ ತಿಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮಸಾಲೆ ಪುರಿ ತಿನ್ನಬೇಕು ಅನ್ನಿಸ್ತು. ಒಂದು ಮಸಾಲೆ ಪುರಿ ಕೂಡ ತೊಗೊಂಡು ತಿಂದೆ. ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ಗೊಂದು ಬಾಯಿಗಾಗ್ತೆ, ನನ್ನ ಮಗನಿಗೂ ಕೂಡ ಒಂಚೂರು ಟೇಸ್ಟ್ ಮಾಡು ಅಂತ ಅಂದೆ. ಅವನು ಒಂದು ಹಾಕಿಸ್ಕೊಂಡ. ಮಸಾಲೆ ಪುರಿನೂ ಚೆನ್ನಾಗಿತ್ತು, ಪಾನಿಪುರಿನೂ ಚೆನ್ನಾಗಿತ್ತು. ಬಟ್ ಪಾನಿಪುರಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬ ಸ್ಟ್ರಾಂಗ್ ಆಗಿತ್ತು ಮಸಾಲೆ ಪುರಿ. ಈಗ ಮಸಾಲ ವಡೆ ತಿನ್ನೋದಂತ ಹೋಗ್ತಾ ಇದ್ದೀವಿ. ನನ್ನ ಮಗ ಅದೆಲ್ಲೋ ಪಾನಿಪುರಿ ತುಂಬ ಚೆನ್ನಾಗಿ ಕೊಡ್ತಾರೆ ಅಮ್ಮ ಅಂತ ಅಂದ್ಬಿಟ್ಟು ಅವ್ನು ಪಾನಿಪುರಿ ತಿನ್ನೋಕೆ ಹೋಗೋಣ. ಅಕ್ಕ ಮಸಾಲೆ ವಡೆ ಆಯ್ತಾ? ಮಸಾಲೆ ವಡೆ ಹಾಕ್ಕೊಡ್ತೀರಾ? ಲೇಟ್ ಆಗುತ್ತಾ? ಇದು ಚಾಟ್ ಸೆಂಟರ್ ಅಡ್ಡ. ಸಂಜೆ ಆಯಿತು ಅಂತಂದರೆ ಕಾಲಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಒಂದು 10 ನಿಮಿಷ ವೆಯ್ಟ್ ಮಾಡಬೇಕಂತೆ, ಖಾಲಿಯಾಗೈತೆ. ಅದು ಮುಗಿದ್ಮೇಲೆ ಹಾಕ್ತಾರೇನೋ. ವೆಯ್ಟ್ ಮಾಡೋದಾ? ಅದೇ ಹಾಕಿದ್ಮೇಲೆ ವಡೆ ಹಾಕ್ತಾರಂತೆ. ಕಾಲಿಡೋಕ್ಕಾಗಲ್ಲ, ಎಷ್ಟು ಜನ ಅಂತಂದರೆ ಈ ಅಡ್ಡದಲ್ಲಿ ಪೂರ್ತಿ. ಅವನು ಅಲ್ಲಿ ತಿಂತವನೇ ನೋಡಿ. ತಿಂದಾಗಿದ್ರೆ ಕೊಟ್ಬಿಡ್ತಾನೆ ದುಡ್ಡ. ಆಗ್ತಾ ಇರಿ ಅಕ್ಕ, ಬರ್ತೀನಿ.
ಇಲ್ಲಿ ಬಂದರೆ ನಾನ್ ವೆಜ್ ಕಾರ್ಗೆ ನಾವು ಮುಟ್ಟಂಗಿಲ್ಲ ನೋಡಿ. ತಂದೂರಿ ಲೆಗ್ಗು ಎಲ್ಲ ಸಿಗುತ್ತೆ. ಬಟ್ ನಾವು ತಿನ್ನಲ್ಲ. ನನ್ನ ಮಗ ಗೋಲ್ಗಪ್ಪ ತಿನ್ನಕ್ಕೆ ಬಂದವನೆ. ಗೋಲ್ಗಪ್ಪ ಹಾಂ ಆಯ್ತಾ ತಿಂದು ಸುಕ್ಕನ ತಿನ್ಲಾ? ಹಾಂ ಕೊಡೋ ಒಂದು ಸುಕ್ಕನ ಏನಾಗಲ್ಲ. ಒಂದು ಪ್ಲೇಟ್ ಎಲ್ಲ ಸುಕ್ಕನ ಬೇಡ ಒಂದೇ ಸಾಕು. ತಿನ್ಲ ಬೇಡವಾ? ಅವ್ನು ಬೇಕು ಇನ್ನೂ ತಗೋ ತಿನ್ನಲ್ಲೇ. ಇನ್ನೊಂದು ಪ್ಲೇಟ್ ತಿನ್ನಂಗಿರ್ತೀನಿ. ತಿನ್ನೋಲ್ಲಿ ತಗೊಂಡು 3 ಪ್ಲೇಟ್ ತಿಂದೆ. 3 ಪ್ಲೇಟಾ? ಚೆನ್ನಾಗಿಲ್ವಾ? ಸುಕ್ಕ ಕುಳ್ಳನೇ ಇದೆ. ಇದಕ್ಕೆ ಇನ್ನೊಂದು ತಿಂತೀನಿ ಅಂದ್ಯಲ್ಲ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಯಪ್ಪ ಸುಖ ಕುಲನ ಅದು. ಏ ಇಲ್ಲ ಅದೇ ತೂತೊಡೆ ಇರೋದಿಲ್ಲ. ಅದು ಬೇಡ ಮಸಾಲೆ ಅಲ್ಲೇ ತಗೊಳ್ಳೋಣ ಬನ್ನಿ. ಅಲ್ಲೇ ತಗೊಳ್ಳೋಣ ಬನ್ನಿ. ನಡಿ ಏನು ಅಡ್ಡ ನೋಡಿ. ಇಲ್ಲಿಂದ ಪೂರ್ತಿ ಅಲ್ಲಿ ತನಕನೂ ಐತಿ. ಬೇಬಿಕಾರ್ನ್, ಬಾಳೆದಿಂಡಿನ ಮಸಾಲ, ಸ್ಪೆಷಲ್ ಚುರ್ಮುರಿ, ಪೈನಾಪಲ್ ಚುರ್ಮುರಿ, ಚಿಪ್ಸ್ ಮಸಾಲ, ಹೆಸರುಬೇಳೆ ಮಸಾಲ, ದಹಿ ಪೂರಿ, ಸೇವ್ ಪೂರಿ, ಸುಕ್ಕ ಪೂರಿ. ಹಾಕೋರ ವಡೆನ ನೋಡಲೇ. ಬಜ್ಜಿ ಹಾಕೋರೆ ಹಾಕಿಲ್ಲ ವಡೆನ. ವಡೆ ಹಾಕಿಲ್ಲ. ಹಾಗೆ ಅವರು ವಡೆ ಹಾಕೋದಕ್ಕೆ ಸ್ವಲ್ಪ ತಡ ಮಾಡ್ತಾಯಿದ್ರು. ಅಲ್ಲಿ ತನಕ ಸುಮ್ಮನೆ ನಿಂತಿರ್ಬೇಕಲ್ಲ. ಅದಾದಮೇಲೆ ಅಲ್ಲಿ ನನಗೆ ಯಾಕೋ ಬಜ್ಜಿನ ನೋಡ್ಬಿಟ್ಟು ಬಜ್ಜಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಒಂದು ಪ್ಲೇಟು ಆಲೂಗಡ್ಡೆ ಬಜ್ಜಿನ ತೊಗೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರನ ಹಾಕಿಸ್ಕೊಂಡು ಇಲ್ಲೇ ತಿನ್ಕೋತೀನಿ, ವಡೆನ ಪಾರ್ಸಲ್ ಹಾಕಿ ಅಕ್ಕ ಬಜ್ಜಿನ ಇಲ್ಲೇ ತಿನ್ಕೋತೀನಿ ಅಂತ ಹೇಳಿ ತಿನ್ಕೋತಾ ಇದ್ದೆ. ಹಸ್ಬೆಂಡು ವಡೆನ ಬೇಡ ನನಗೆ ಅಂತಿದ್ರು. ಮನೇಲಾದರೂ ತಿನ್ನುವಂತೆ ಅಂತ ಹೇಳಿ ವಡೆನ ಪಾರ್ಸಲ್ ಕಟ್ಟಿಸ್ಕೊಂಡು ಆಲೂಗಡ್ಡೆ ಬಜ್ಜಿ ತಿಂತಾಯಿದ್ದೆ. ಚೆನ್ನಾಗಿತ್ತು. ಓಕೆ ನೆಕ್ಸ್ಟ್ ಚಾಕೋಬಾರ್ ಈಗ 10 ರೂಪೀಸ್ ಬೇಡ. ಬೇಡ ಅದು ಟೇಬಲ್ ಬಾರ್ ಇದೆ. ನೀವೇನಾರು ತಗೊಳ್ಳಿ. ಬೇಡ ನನ್ನ ಹತ್ರ ಶೇರ್ ಮಾಡಂಗಿಲ್ಲ. ಆಯ್ತು ಕೊಡಿ. ಚಾಕೋಬಾರ್ ಅಲ್ಲಿ ದೊಡ್ಡ ಅಲ್ಲೇ ಸಿಗುತ್ತಲ್ಲ ನಮ್ಮೂರು ಅಂತ ಕಂದ್ಯಾ ನೋಡಿ ಹೇಳ. ಅಮ್ಮ ಅಮ್ಮ ಅಂತಾನೆ ಅಮ್ಮ. ತಿಂದಿಲ್ಲ 60 ರೂಪಾಯಿಗೆ. ಕಿತ್ಕೊಟ್ಟೈತಿ ನಡಿ. ಈಗ ತಗೊಡು. ಕೊಡ್ರಿ ಅವನಿಗೆ. ನಡಿಯೋ ಐಸ್ ಕ್ರೀಮ್. ನಾನಲ್ಲಿ ಐಸ್ ಕ್ರೀಮ್ ತಗೊಂಡೆ. ಅವ್ನಿಗೆ ಅಲ್ಲಿ ಬೇಡವಂತೆ. ಡಾಲ್ಫಿನಿಗೆ ಕರ್ಕೊಂಡೋಗಿ ಅಂತ ಅಂದ. ಡಾಲ್ಫಿನಿಗೆ ಕರ್ಕೋಗಿಲ್ಲ. ಕೊನೆಗೆ ಇಲ್ಲಾದರೂ ತಗೊಳಿಯಮ್ಮ ಅಂತ ಹೇಳಿ ಇಲ್ಲಿಗೆ ಬಂದವನೇ. ನೋಡೋಣ ಯಾವ್ದು ಚೂಸ್ ಮಾಡಿ ಅವ್ನಿಗೆ ಯಾವ್ದು ಸಿಗುತ್ತೆ ಅಂತ. ತಗೋ ಬೇಗ ಫಟಾಫಟ ಅಂತ ತಗೋಬೇಕು. ಎಲ್ಲ ತಗೋ ಬೇಗ ತಗೋಬೇಕು.
35. ಬೇಡ ಅದೇ ತಗೊಳ್ಳೋ, ಅದು ಚೆನ್ನಾಗಿರಲ್ಲ, ಅದೇ ತಗೋ. 35 ತಗೋ. ಮತ್ತೆ ಅದು ತಗೋದು ಡೈರಿ ಡೇ, ಅದು ಚೆನ್ನಾಗೈತೆ. ಅದೇನು ಅದು ಯಾವ ಫ್ಲೇವರ್ ಅದು? ಗಡ್ಬರ್ ಥರ ಐತಲ್ಲ. ಹಾಂ, ಚೆನ್ನಾಗಿರುತ್ತಾ? ನನಗೆ ತಗೋ, ಇಬ್ರಿಗೂ ಸೇರಿಸ್ಕೊಟ್ಟಿದ್ರಪ್ಪ. ಕೊಡಿ ಅದನ್ನ. ಎಷ್ಟದು? ಹ್ಞೂ ಸಾಕು, ನಡಿ ಇವಾಗ. ಇನ್ನೇನು ಬೇಕು ತಗೋ ಬೇಗ. ತಗೊಳ್ಳೋ, ಇಲ್ಲ ಬರುತ್ತೆ. ಸರಿ ಈಸ್ಕೊಡ್ತೀನಿ ತಗೊಳ್ಳೋ. ಏನು ಹಠ ನೋಡಿ ಫ್ರೆಂಡ್ಸ್, ಒಂದು ಕಾದ್ರೂ ಕಾಂಪ್ರೂ ಆಗಲ್ಲ, ಅಷ್ಟು ಕುಚೇಷ್ಟೆ ಮಾಡ್ತಾನೆ. ಏನೋ ಯಾವುದು ಅಲ್ಲಿ ಅಂದರೆ? ಚುಪ್ಪ ಚುಪ್ಸ್ ಐತಾ? ಇದು ಚುಪ್ಪ ಚುಪ್ಪ ಅದರಲ್ಲೇ ರೋಲ್ ಮಾಡಿರ್ತಾರೆ ಏನೋ ಕಣ. ಇಲ್ಲ ಸ್ಮಾಲ್ ಪೀಸಸ್ ಇರುತ್ತೆ. ತಗೋ, ನಡಿ ಇವಾಗ. ಸಾಕು, ನಡಿ ಇವಾಗ. ಖುಷಿ ನಡಿ, ಖುಷಿ ಸಾಕು. ಒಂದು ಜ್ಯೂಸ್ ಕೊಡಿ. ಈಗ ಇದಕ್ಕೆ 100 ರೂಪೀಸ್ ಕ್ಲಿಯರ್ ಆಯ್ತಾ? ಎಷ್ಟಾಯ್ತು ಇದು? ಜ್ಯೂಸ್ ಕೊಟ್ರೆ 100 ಆಗುತ್ತಾ? ಕೊಟ್ಬಿಡಿ. ತಗೋ ಬೇಗ ಕೊಟ್ಬಿಡಿ ಇವಾಗ. ಆಯ್ತು, 100 ಆಯ್ತು ಅಷ್ಟೇ. ಫಿನಿಶ್ ದೆನ್. ಬಾ ಇವಾಗ. ಪಾಪ ಇನ್ನೂ ಏನು ತಗತ್ತೀವೋ? ಜ್ಯೂಸ್ ತಗೊಂಡಿದ್ದೆ, ಐಸ್ ಕ್ರೀಮ್ ತಗೊಂಡಿದ್ದೆ, ಚುಪ್ಪ ಚಿಪ್ಸ್ ತಗೊಂಡಿದ್ದೆ. ಇನ್ನೇನು ಬೇಕು ನಿಂಗೆ ಇವಾಗ? ಕೊಟ್ಬಿಡು, ಐಸ್ ಕ್ರೀಮ್ ಕೊಟ್ಬಿಡು, ತಗೋಬಾ. ಅದೇನು ಬೇಗ ತಗೋಬಾ. ನಾನು ಇಟ್ಕೊಂಡು ಬಾ ಅಲ್ಲಿಗೆ ಬೇಗ. ಏನು ತಗೊಟ್ರು ಎಷ್ಟು ಹಠ ಮಾಡ್ತಾನೆ ಅಂತ ಅಂದರೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 35 70 ರೂಪಾಯಿ ಅಲ್ಲೇ